ಏನ್ರಿ ನಿಮ್ದು? ಹಾಂ, ರಾತ್ರಿ ಏನೋ ಕುಡ್ದು ಬಂದಿದ್ರಂತಲ್ಲ, ಅವು ಹೇಳಿದ್ಲು. ನಿಮ್ಗೇನು ಬಂದತ್ರಿ? ನಿಮ್ಗೆ ಹೊಸದು ಕಲಿತೀರೇನ? ಹಾಂ, ಯಾವಾಗಾರ ಒಂದು ಸಲ ಮಾಡ್ತಿದ್ರಿ ಅಂಥದ್ದು. ರಾತ್ರಿ ಇಲ್ಲಿ ಪೇಷಂಟ್ ಕಡೆ ಹೆಣ್ಮಕ್ಳು ಇರ್ಬೇಕು ಅಂತೇಳಿ ಅಂದಿದ್ದಕ್ಕೆ ಇಲ್ಲಿ ನಮ್ಮ ಅವ್ವನ ಕಳಿಸಿ ಮಸ್ತ್ ನಿಮ್ದು ನಡೆಸಿಬಿಟ್ಟಿರನಲ್ಲ ಮನ್ಯಾಗ. ಮರಯ್ಯ ನಾನಲ್ಲ ಮರಯ್ಯ, ನಿಮ್ಮ ಅಣ್ಣ. ಏನು ನಮ್ಮ ಅಣ್ಣ ಏನು ಮಾಡಿದ? ಏನ್ ಮಾಡಿದ್ನ? ಗಂಡ್ ಕೂಸು ಹುಟ್ಟೈತಿ, ಕುಸಿಗೆ ಏನಿಲ್ಲನ ಹಂಗ ಹಿಂಗ ಅಂತೇಳಿ ಅವನ ಈಡಾಗಿ ಮಾಡಿದ್ದು. ನನಗೂ ಬ್ಯಾಡ ಅಂದ್ರು ಹಾಕಿದ, ಗೊತ್ತಾಗಿಲ್ಲ. ವಾ ಪದ್ಮ, ಇವತ್ತು ಡಿಸ್ಚಾರ್ಜ್ ಅಂತ ನೋಡಿ ಸಂಜಿಕ್. ಡಿಸ್ಚಾರ್ಜ್ ಆಮೇಲೆ ಇರಲಿ. ಅಲ್ಲ ಅಣ್ಣ, ನಾ ಇಲ್ಲಿ ಕರ್ಕೊಂಬಂದಿದ್ದೆ ಅದಕ್ಕೆ ನನ್ನ ಗಂಡನ್ನ. ನೀ ಮಾಡ್ತಾ ಇರೋದೇನು? ಯಾಕವ ಏನಾತ? ಇನ್ನೇನಾಗಬೇಕ? ನೀ ಕುಡ್ದು ತೂರಾಡೋದಲ್ದ ನನ್ನ ಗಂಡುಗೂ ಅದನ್ನ ಕಲ್ಸಕತ್ತೀನ. ಅಣ್ಣ ನಾ ಹೇಳ್ತೀನಿ ಕೇಳ, ನನಗೆ ಇದೆಲ್ಲ ಇಷ್ಟ ಆಗೋದಲ್ಲ ನೋಡು. ದುಡಿಬೇಕು, ಇಬ್ರು ಸೇರಿ ದುಡಿತೇನೆ ಅಂತಂದ್ರಿ ಅಂತೇಳಿ ನೀನು ಅವ್ರು ರೊಕ್ಕ ಹಾಕಿ ಮಾಡತ್ತೀರಂತ ನಾನು ಒಂದೇನೋ ಖುಷಿಯಾಗಿದ್ದೆ. ನಮ್ದು ದುಡಿದು ಜೀವನದ ಮುಂದೆ ಬರೋ ಕಡೆ ಇರ್ಬೇಕ, ಲಕ್ಷ್ಯ ಕುಡ್ದು ಹಾಳಾಗೋದಲ್ಲ. ಹೆಂಗಣ್ಣ ನಿಮ್ದು ಪದ್ಧತಿ? ಅಲ್ಲ, ನೀನು ಹೋಗಿ ತಂಗಿ ಗಂಡಗ ಆ ನಮ್ನಿ ಕುಡಿಸ್ತಾರನ? ನೀನು ಹೇಳ್ಬೇಕಪ್ಪ ಅಂಥವೆಲ್ಲ ಮಾಡ್ತಿದ್ರ ಮಾಡಬಾರ್ದು ಅಂತೇಳಿ. ನೋಡಿದ್ರೆ ನೀನು ಸೇರ್ಕೊಂಡು ಕುಡಿತೀಯಲ್ಲ, ಎಂತ ನಾಚಿಗೆಡಿದೆಯಪ್ಪ ನೀನು. ಹೇಳು ನನಗೂ ಸಾಕಾಗೈತ. ಅವ್ರ ಅವತಾರ ನೋಡೇ ಇತ್ತಾಗ ಬಂದೆ ನಾನು. ಸಾಕಾಗಿ ಹೋತವ ಯವ್ವ ಆತಾಗ. ಉಚ್ಚಿ ಕುಡಿಲ್ಲ, ಉಚ್ಚಿ ಯಾರ್ದಾರ ಉಚ್ಚಿ ಕುಡಿ ಒಟ್ಟು ಅಂದ್ರಾರ ಬುದ್ಧಿ ಬರ್ತತ್ ನಿನಗೆ. ಸುಮ್ಮನಿರವ. ಪದ್ಮ, ನೀನು ಹಂಗ ಮಾಡ್ತೀವ ಆತಾಗ. ಅಲ್ಲ, ನಾವೇನು ದಿನ ಕುಡಿತೀವನ ಆಪರಿ? ಕತಿ ನಿಂದೊಂದು ಏನೋ ಒಂದು ಖುಷಿಗೆ ಮನುಷ್ಯಾಗಿರ್ತದೆ ಜೀವನದಾಗ ಒಮ್ಮೆ. ಹಂಗ ಖುಷಿಗೆ ಮಾಡೋದದು. ನೀನು ಈ ನಮ್ಮವನ್ ಮಾತು ಕೇಳ್ಕೊಂಡೆಲ್ಲ ಇದು ಮಾಡ್ಬೇಡ ನೀನು. ಈಗ ಹಂಗಾಕಿ ನಮ್ಮವ್ವ ಬಾಯಿ ಮುಚ್ಕೋ ಮಗನ, ಬೂಟ್ಲೆ ಹೊಡೆದ ನೀ. ಹಂಗ ಅಲ್ಲ ನಮ್ಮವ್ ಹಂಗ ಅಂತಿಕೆ ಇಲ್ಲ. ನೀ ಮಾಡಿದ್ದಕ್ಕೆ ಸೈ ಅಂತೇಳಿ ಚಪ್ಪಾಳೆ ಹೊಡೆದು ಕೇಕ್ ಶಿಳಿ ಹೊಡಿತೀನಿ ತಡಿ. ನೀ ಮಾಡೋದಂತ ಪಾಪ ಅವ್ರಿಗೆ ಮಾಡಕ್ಕೆ ಹಚ್ಚಿ ಮತ್ತೆ ಮಕ ನೋಡ್ತಾನ ಹೇಳ್ತೀನಂತ ಪಾಡೆ. ಪದ್ಮ, ದಿನ ಮಾಡಲ್ಲವ. ಏನೋ ಒಂದು ಖುಷಿಗೆ ಒಂದು ನಮ್ಮ ನಾಳೆ ಮೈ ಹುಟ್ಟಿದ್ನಲ್ಲ ಅನ್ನೋ ಒಂದು ಖುಷಿಗೆ ಮಾಡಿದ್ದಷ್ಟೇ. ಈಗ ನೋಡಿ ಮತ್ತೆ ನಮ್ಮ ಕೆಲ್ಸದ ಕಡೆನೇ ಇರ್ತತೆ ನಮ್ಮ ಲಕ್ಷ್ಯ. ಏನು ಅದನ್ನ ಮಾಡ್ತೀವನ? ತೀವ್ರ ಮಾಡ್ತಿರವ ನೀವರ. ಅಣ್ಣ, ಒಂದ್ಸಲ ಖುಷಿ ಆಕತಿ, ಇನ್ನೊಂದ್ಸಲ ಮತ್ತೊಂದು ಆಕತಿ. ಏನು ನಾ ಹೇಳ್ತಾನಲ್ಲ, ನೀವು ಇಂಥವು ಮಾಡಕ್ಕೆ ಹೋಗ್ಬೇಡ್ರಪ್ಪ, ನನಗೊಂಥರ ತಲೆ ಕೆಟ್ಟ ಹೋದಂಗೆ ಆಗ್ಬಿಡ್ತತ್ತಾಗ. ಯಾಕೆ ಬೇಕಪ್ಪ ಇವೆಲ್ಲ ಅಂತೇನ ಆತಾಗ. ಚಂದಾಗಿ ಮನುಷ್ಯ ದುಡ್ದು ಹೌದು ಅಲ್ಲ ಆಗಿ 4 ಮಂದ್ಯಾಗ ಒಂದು ಹೆಸರು ಉಳಿಸ್ಕೊಳ್ಳೋಂಥದ್ದು ಏನಾರ ಮಾಡ್ಬೇಕು. ಅದನ್ನು ಬಿಟ್ಟು ನಾನು ಗಂಡು ಕೂಸಾದ್ರೆ ನಿಮ್ಗೆ ಏನು ಕುಡಿಬೇಕು ಯಾಕದ? ಆ ಕೂಸೇನು ಕುಡಿ ಅಂದಿತ್ತಾನೆ? ಕತಿ ನಿಮ್ದೊಂದು ಸುಳ್ಳ ಏನಾರ ಒಂದು ಯಾವ ಹೇಳ್ತೀರಿ ನೋಡಿ ನೀವು ಅತ್ತಾಗ. ಗಂಡು ಕೂಸಾಗಿತ್ತಂತೆ ಖುಷಿ ಕುಡಿದ್ರಂತೆ. ಹಂಗೆ ಏನು ಅದ ಒಂದಾನ ಶಿವಿಟ್ ಹಂಚ್ರಿ ಊರಾಗ ಹಂಗಿತ್ತಂದ್ರೆ ನಿಮ್ಗೆ. ಇದ ಫಸ್ಟ್ ಇದ ಲಾಸ್ಟ್ ಅಣ್ಣ. ನೀ ಇನ್ನೊಮ್ಮೆಯಪ್ಪ ನಿನಗೆ ಬೇಕಾದ್ರೆ ನೀವು ಹೋಗಿ ಕುಡಿ ತೂರಾಡಪ್ಪ. ನನ್ನ ಗಂಡನ ಮಾತ್ರ ಕರ್ಕೊಂಡು ಹೋಗ್ಬೇಡ. ನಾ ಈಗ ಹೇಳಕತ್ತೇನೆ ಕೇಳಿ. ನಮಗೆ ಇವೆಲ್ಲ ಕಣ್ಣಿಲ್ಲ ನೋಡೋಕ್ಕಾಗೋದಿಲ್ಲ. ನಾನು ನನ್ನ ಗಂಡಗೆ ಹಾಗೆಲ್ಲ ಲೂಜ್ ಬಿಟ್ಟಿಲ್ಲ. ನನ್ನ ಗಂಡ ಆತು, ಅವ್ರ ಅಣ್ಣ ಆತು, ಇಬ್ಬರು ಹಾಗೆಲ್ಲ ಕುಡ್ದು ಪಡ್ದು ಹಂಗೆ ಮರ್ಯಾದೆ ಕಳೆಯೋರಲ್ಲ ಅವರು. ನಿನ್ನ ಸವಾಸ ಮಾಡಿ ಹಿಂದಗಡೆ ಅದನ್ನ ಮಾಡಿಗಿಡ್ಯಾನ. ನಾ ಬ್ಯಾಡ ಅಂದೆ ಅಂತಿ ಬಿಡ ನೀನು. ಬ್ಯಾಡ ಅನ್ಕೊಂತಾನ ನಮ್ನಿ ಕುಡ್ದಾನ ನೀನು. ಆಯ್ತು ಬಿಡವ, ಇದು ಮ್ಯಾಗೈತಿ, ಕ್ಷಮಿಸ್ಬಿಡು. ಹೊಟ್ಟೆ ಹಾಕೋ, ಇನ್ನೊಮ್ಮೆ ಹಿಂಗೆ ಆಗೋದಿಲ್ಲ. ಏನು ಆತು, ಇದು ಒಂದ್ಸಲ ಅಂತ ಸುಮ್ಮನೆ ಇರ್ತೇನೆ ಅಷ್ಟೇ. ಎಷ್ಟೊತ್ತಿಗಂತೆ ಡಿಸ್ಚಾರ್ಜ್? ಈಗ 5-6 ಗಂಟೆಗೆ ಮಾಡ್ತೀನಿ ಅಂದಾರ. ಅಲ್ಲ, ಅಣ್ಣ ಅತ್ತಿಗೆ ಬರ್ತೀನಿ ಅಂದಿದ್ರ. ಏನ್ ದವಾಖಾನಿಗೆ ಬರ್ತಾರ ಏನ? ತಡಿ ಪಟ್ಟ ನಂಗೆ ಫೋನ್ ಹಚ್ಚಿ ದವಾಖಾನಿಗೆ ಬರ್ಬೇಡ್ರಿ, ಮತ್ತೆ ಲೇಟಾಗಿ ಬರೋದಾದ್ರೆ ಮನೆಗೆ ಬಂದ್ಬಿಡ್ರಿ ಅಂತ ಹೇಳ್ತೀನಿ. ಮತ್ತು ಅವ್ರು ಇತ್ತಾಗ ಪಾಪ ಬರೋದು, ನಾವು ಮನೆಗೆ ಹೋಗುದು, ಹೌದಲ್ಲ? ಸುಮ್ ಕುಂದರಿ. ಒಂದು ಹೇಳಿ ಬಂದಿರಿ ನಿನ್ನೆ, ಇಷ್ಟೊತ್ತಾದರೂ ಇಲ್ಲ ಇನ್ನೂ. ಟೈಮ್ ಇಷ್ಟೊತ್ತು ಬೇಕನ್ನ? 2 ಗಂಟೆ ಆಗಕ್ಕೆ ಬಂತು. ಇನ್ನೂ ಮಠ ಅವರಿಗೆ ಬಂದು ನೋಡ್ಬೇಕನ್ನೋದಿಲ್ಲ. ಹಂಗಿದ್ದವ್ರು ಬೆಳಗ್ಗೆ ಬರ್ತಿದ್ರಿ, ಎದ್ದು ಈಗ ಬರ್ತಿದ್ರನ? ನೀವೇನೋ ನಂಬ್ತೀರಿ ಅಂದ್ರೆ ನನಗೇನು ಹರ್ಕತ್ ಬಿದ್ದಿಲ್ಲ. ನನಗೇನು ಅವ್ರು ಬರ್ತಾರಂತ ಅನ್ಸಲ್ಲ. ಬಂದರೂ ಕಾಟಾಚಾರಕ್ಕೆ ಬರ್ತಾರೆ. ನೀವೇನು ಫೋನ್ ಹಚ್ಚಿ ಮಾಹಿತಿ ಒಪ್ಸೋದು ಬೇಕಾಗಿಲ್ಲ. ಹಂಗ್ಯಾಕಂತ ನಿಂದೊಂದು ಕತಿ ಆತಾಗ. ನಿನ್ನೆ ಇದ್ಕಿದ್ದಂಗೆ ಹೇಳಿದ್ದು ತಪ್ಪು ನಮ್ದು. ಕೂಸು ಹುಟ್ಟಿನ ಪಟ್ಟ ನಂಗೆ ಹೇಳ್ಬೇಕಿತ್ತು. ಯಾರ್ದೋ ಮುಖಾಂತರ ವಿಚಾರ ಗೊತ್ತಾಗಿ ಆಮೇಲೆ ನಾವು ಹೋಗಿ ಹೇಳಿದ್ದು. ಸಿಟ್ಟು ಬಂದಿರಂಗಿಲ್ಲನ? ಅದಕ್ಕೆ ನಿನ್ನೆ ಮಕ ನೋಡಿದಾಗ ಗೊತ್ತಾಯ್ತು ಸಿಟ್ಟು ಭಾಳ ಬಂದಿತ್ತು ಅವ್ರಿಗೆ. ಅದು ಅಲ್ಲದೆ ಅವರು ಈಗ ಹಿಂದ್ಕೊಂಡ್ ಫೋನ್ ಹಚ್ಚಿದಾಗ ನಾನು ನಿನಗೆ ಹೇಳಿದ್ನಪ್ಪ ಅವ್ರು ಫೋನ್ ಹಚ್ಚಾರ ಅಂತೇಳಿ. ನೀವೊಂದಿಟ್ಟು ಹಚ್ಚಿ ಚಂದಗಲ ಊಟ ಆತ ನಾಷ್ಟ ಆತ ಅಂತ ಮಾತಾಡಿದ್ರೆ ಮುಗ್ದ ಹೋಗಿರ್ತಿತ್ತು. ನೀನು ಅವಾಗ ಮಾತಾಡ್ಲಿಲ್ಲ, ಮತ್ತು ಅವ್ರಿಗೆ ಸಿಟ್ಟು ಬಂತು. ಅದು ಒಂದು ಸಿಟ್ಟಿತ್ತು, ಇದು ಒಂದು ಸಿಟ್ಟು, ಮತ್ತೆ 2 ಕೂಡ ಇದಾಗೈತಿ. ಸುಮ್ಮನೆ ತಪ್ಪು ನಮ್ಮ ಕಡೆನೂ ಆಗಿರ್ತಾವ, ಅದ್ರಾಗೂ ನಿನ್ನ ಕಡೆ ಭಾಳ ಅಕ್ಕಾವು. ಆತಪ್ಪ, ಅವ್ರ ವಿಚಾರ ನಾ ಮಾತಾಡೋದಲ್ಲ. ಈಗ ವ್ಯಾಪಾರ ಹೆಂಗೆ ನಡ್ದೈತಿ ಅಣ್ಣ? ಮತ್ತೆ ಯಾರ ಬಂದಿದ್ರ ಆರ್ಡರ್ ಕೊಡಕ? ಇವತ್ತು ಬಂದು ಮತ್ತೆ ಇಬ್ರು ಕೊಟ್ಟೋಗ್ಯಾರ. ನೋಡ್ತಿರ ನೀನು, ಇವ್ರ ಅಣ್ಣಂದು ಯಾವ ದೊಡ್ಡ ಅಂಗಡಿ, ಅದಕ್ಕೆ ದೊಡ್ಡ ಪ್ರಮಾಣದಾಗ ಬೆಳಿತೀವಿ ನಾವು. ನೋಡ್ತಿರ ಇವತ್ತು ಇಬ್ರು ಕೊಟ್ಟೋಗ್ಯಾರ. ಮನಿದು ಮುಂಬಾಗ್ಲ, ದೇವ್ರ ಮನಿ, ರೂಮು, ಕ್ವಾಣಿ, ಆಮೇಲೆ ಇದು ಏನದು ಇಷ್ಟು ಮಾಡ್ರಿ ನಾ ಹೇಳ್ತೀನಿ ಅಂದಾರ. ಒಟ್ಟು ಎಲ್ಲ ಆರ್ಡರ್ ಕೊಟ್ಟೋಗ್ಯಾರಪ್ಪ. ಎತ್ತಾಗ ಒಟ್ಟು ದೇವದಿಂದ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಕ್ಕೈತೆವ ಅಕ್ಕೈತಿ, ಯಾಕೆ ಚಿಂತೆ ಮಾಡ್ತಿ? ಎಲ್ಲ ಒಳ್ಳೇದಾಕತಿ. ರೊಕ್ಕ ಕಟ್ಟಿ ಬರ್ತಂತ ತಡಿ ದವಾಖಾನಿದು. ಮಾವ ಒಂದು 500 ರೂಪಾಯಿ ಐತನ ಕಂಬಿದತ್ ನನಗೆ. ಐತಿ. ಅಲ್ಲ, ಆಕಿಗೆ ಹೆಣ್ಣಾಗೈತ್ಯಾ? ನಿನಗೆ ಗಂಡು ಕೂಸಾಗೈತಲ್ಲ, ಅದನ್ನ ನೋಡಿನೂ ಅರ್ಧ ಹೊಟ್ಟೆ ಉರ್ದಿರ್ತೈತಿ ಬೇಕಾರೆ ನೋಡಿ. ಹಂಗೆ ಆಗೈತದ. ನನಗೆ ಗಂಡ ಆತ, ಆಕಿಗೆ ಹೆಣ್ಣಾತಲ್ಲ, ಅದು ಸ್ವಲ್ಪ ಸಂಕಟ ಬಿದ್ದಂಗೆ ಆಗಿರ್ತೈತಿ. ಮ್ಯಾಗ ತೋರಿಸ್ಕೊಳಲ್ಲ. ಅಲ್ಲ, ಒಟ್ಟು ಇವತ್ತು ಕೆಲಸದಾರ ಯಾರೋ ಬಂದಿಲ್ಲನ್ರಿ ಹಂಗಾರ? ಇವತ್ತು ಸುಟಿ ಮಾಡ್ಯಾರ ನೋಡು. ಅಲ್ಲ, ಇದು ಅಡಿಗೆ ಮನೆ ಸಣ್ಣದಕ್ಕತನ ಅಂತ ಅನಿಸ್ತಾ ಐತಪ್ಪಿ ನನಗೆ. ಯಾಕ ಅಲ್ಲಲ್ಲಿ 1700 ಸ್ಕ್ವೇರ್ ಫುಟ್ನ್ಯಾಗ ಕಟ್ತಾ ಇರೋದು. ಅಡಿಗೆ ಮನೆ ಯಾಕೆ ಸಣ್ಣದಕ್ಕತಿ? ದೊಡ್ಡದಕ್ಕತ್ ಸುಮ್ಮನಿರು. 2 ಬೆಡ್ರೂಮ್,
ಹಾಲು ಅಡಿಗೆ ಮನಿ ಬೇಕಾದಷ್ಟು ದೊಡ್ಡ ದೊಡ್ಡ ಒಕ್ಕವು ಈಗ ಒಂಥರ ಗ್ವಾಡಿ ಏರಿಲ್ಲಲ್ಲ ಅದು ಒಂದು. ಆಮೇಲೆ ನೆಲಕ್ಕೆ ಹಂಗೆ ಅನಸ್ತತ್ ನಿನಗೆ. ತಡಿ ನೋಡ್ಬೇಕಾರೆ ನೀನು ಚಲೋತ್ತಂಗ ಆಗ್ಲಿ, ಆಮೇಲೆ ನೋಡಿ ನೀನು ಒಂದು ಸ್ವಲ್ಪ ಗ್ವಾಡಿ ಏರ್ಲಿ, ಅವಾಗ ನಿನ್ಗೆ ಎಷ್ಟು ದೊಡ್ಡ ದೊಡ್ಡ ಅನಸ್ತಾವ ಅಂತೇಳಿ. ಹಂಗಂತೀರ? ಅವ್ವ ಭೂಮಿ ತಾಯಿ ಯಾವತ್ತೂ ನಮ್ಮನ್ನ ಕೈ ಬಿಡಬೇಡವ, ಕಾಪಾಡವ ತಾಯಿ. ಏನ್ರಿ ಈ ಟೈಮ್ನಾಗ ನಿಮ್ಮ ಅವ್ವ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ಲ ಅತ್ತೆಯರ್ ಇದ್ದಿದ್ರೆ. ಹೌದು, ನಮ್ಮವ್ವ ಇರತನೂ ಆ ಸಣ್ಣ ಮನಿಯೊಳಗೆ ಇದ್ದು ಸತ್ತು ಹೋಗ್ಬಿಡ್ತು ಪಾಪ. ಈಗ ನಮ್ಮವ್ವ ಇದ್ದು ನನ್ನ ಮಗ ಇಂಥ ಮನಿ ಕಟ್ಟಿಸ್ತಾ ಇದಾನಂತ ನೋಡಿದ್ರೆ ಏನು ಹೇಳಿ, ನಾನು ಭಾಳ ಖುಷಿ ಪಡ್ತಿದ್ಲು, ಭಾಳ ಖುಷಿ ಪಡ್ತಿದ್ಲು. ಛೇ, ನಮ್ಮವ್ವನ ಖುಷಿ ನಾನು ನೋಡ್ಲಿಲ್ಲ ನೋಡು, ಅದೇ ಬೇಜಾರಕತೆ. ಅಲ್ಲ ಇದೇನ್ರಿ ಹಲಿಗೆ ಬಿಸ್ತಾರ ನೀವನ್ನ? ಮತ್ತಿದು ಅದು ಫೌಂಡೇಶನ್ ಹಾಕಿ ಮಾಲ್ ತುಂಬ್ಯಾರ ಅದಕ್ಕೆ, ಮತ್ತದು ಇವತ್ತೊಂದಿನ ಬಿಟ್ಟು ನಾಳೆ ಬಿಸ್ತಾರ ಅದನ್ನ. ಹೌದನ? ಹಾ ಹಾ ಹಾ. ಆ ಇವ ಎಲ್ಲದನ ಮಹೇಶ್ ಅಣ್ಣ? ಅಗೋ ಅಲ್ಲಿಂತ ನೋಡಿ ಮಹೇಶ. ಏ ಮಹೇಶ ಬಾಯ್ಲೆ. ಸೌಕರ ಯಾವ ಬಂದ್ರಿ? ಈಗ ಬಂದ್ವಿ. ನೀರು ಹೊಡೆದಿಲ್ಲಪ್ಪ, ನೀರು ಹೊಡ್ಕೊಂತಿರೋ ಒಂದು ದಿನಕ್ಕೆ 3 ಸಲ ಇಲ್ಲೋಡಪ್ಪ. ಮತ್ತೆ ನೀರು ಹೊಡಿದ್ ಬಿಟ್ಟು ಗಿಟ್ಟಿವ ಮರ ಕ್ರ್ಯಾಕ್ ಬಿಡ್ತಾವ ಈ ಟೈಮ್ನಾಗ, ಒಳ್ಳೆ ಗಟ್ಟಿ ಆಗ್ಬೇಕು. ಏನ ನೀರು ಮಾತ್ರ ನೋಡಪ್ಪ, ನೀ ತೆಪ್ಪಸ್ಬೇಡ ಏನು ತಪ್ಸಿದ್ರು. ಮತ್ತೆ ಆಮೇಲೆ ಕುಡ್ಕೊಂತ ಎತ್ತಾಗಾರ ಹೋಗಿ ಕುಂತ ಕಾಸ್ಲೆ ನೀರು ಹೊಡಿಲಾರ್ದಂಗೆ ನಿಂತಿ ಆಮ್ಯಾಗ ನೋಡ್ ಮತ್ತೆ ಹೇಳಕತ್ತೇನ ನಾ ಈಗ. ಏನ ನೀರು ಮಾತ್ರ ಹೊಡಿ ತಪ್ಪಿಸ್ಬೇಡ. ಇಲ್ರಿ ಇಲ್ರಿ ಸೌಕರ, ನೀರು ಹೊಡೆ ತಪ್ಸಿಲ್ರಿಪ್ಪ. ನಾ ನೋಡ್ರಿಪ್ಪ, ನಾವು ಮಾಡೋ ಕೆಲ್ಸಕ್ಕೆ ಯಾವಾಗೂ ಹಂಗ ಎಡ್ನೇ ಇದು ಮಾಡೋದಿಲ್ರಿ. ನೀರ್ ಮಾತ್ರ ಕರೆಕ್ಟ್ ಹೊಡೆದ, ನೀವು ಏನ್ ತೆರಿ ಕೆಡ್ಸ್ಕೊಬೇಡ್ರಿ ಸೌಕರ. ಇದು ಅಂದಾಗ ಸೌಕರ 100 ರೂಪಾಯಿ ಇದ್ರ ಬೇಕಾಗಿತ್ತು, 100 ರೂಪಾಯಿ ಅಷ್ಟೇ. ಈಗರ ಹೇಳಿದೆ ಕುಡ್ದು ಅತ್ತಾಗಿತ್ತ ಕುಂದ್ರಬೇಡ, ಮಾಡು ಕೆಲ್ಸದ ಕಡೆ ಲಕ್ಷ್ಯ ಕೊಡು ಅಂತೇಳಿ. ಅಲ್ಲ ರಾತ್ರಿ ಕುಡಿತೀಯ ಇಲ್ಲ ಮರಯ್ಯ ನೀನು? ಈಗ ಎದಕ್ ಬೇಕು ನಿಂಗೆ ಮತ್ತೆ ಕುಡಿಯಾಕ ರೊಕ್ಕ? ಸುಮ್ನಿರೆ ಇಂದಗಡೆ ಇದನ್ನ ಮಾಡಿಗಿಡಿ. ಇಲ್ರಿ ಸೌಕರ, ಒಟ್ಟ ಮಾಡೋದಿಲ್ರಿಪ್ಪ ಆತಾಗ. ಅಲ್ಲ ನೀರು ಬಾಳ ಚಲೋ ಹೊಡಿತೀನ್ರಿ, ಯಾಕ ಒಂದ್ ಸ್ವಲ್ಪ ಬೇಜಾರಾದಂಗ ಆಗ್ಬಿಟ್ಟಿತ್ರಿ ಅದಕ್ಕೆ. ಆಮೇಲೆ ನಿನ್ನೆ ನೋಡ್ರಿಪ್ಪ, ಅವ್ರ ಗೌಂಡಿ ಮೇಸ್ತ್ರಿ ಬಾಯಿಗೆ ಬಂದಂಗ ಬೈತಾರ. ಅವ್ರ ಕಡೆ ನಮ್ಗ ಆಗೋದಿಲ್ರಿಪ್ಪ ಹಿಂಗೆಲ್ಲ ಬೈಸ್ಕೊಂತ. ಯಾಕ ಎದ್ರ ಸಂಬಂಧ ಅಣ್ಣ? ಅದ ಇಟಿಗಿ ಸೈಟ್ನ್ಯಾಗ ತಂದ್ ಹಾಕು, ಒಂದ್ 70-80 ಇಟಿಗೆ ಬೇಕಾಕವು, ಹೆಚ್ಚಿಗಿನ ಬೇಕು, ಒಂದ್ 200 ಮಟ ಹಾಕು ಅಂತ ಹೇಳಿದ್ರಿ. ಮತ್ ಇವತ್ತು ಹೆಂಗಿದ್ರು ಸೂಟಿ ಅಲ್ಲ, ಬಿಡು ನಾಳೆ ಹಾಕನ ಅಂತೇಳಿ ನಾ ಸುಮ್ನ ಆದೆ ಅಷ್ಟೇ. ಅಷ್ಟಕ್ಕ ಅಲ್ಲ ನೀವು ಮೈಗಳತನ ಕೆಲಸ ಮಾಡಲ್ಲ ಹಂಗ ಹಿಂಗ ಅಂತ ಒದರಾಡ್ತಾರ್ರಿಪ್ಪ ಆತಾಗ. ಅಲ್ಲ ನೋಡ್ರಿ ಇವತ್ತು ಹೆಂಗಿದ್ರು ಯಾರು ಬಂದಿಲ್ಲ, ನಾ ಈಗ ಹಾಕ್ತೇನ್ರಿ ಸಂಜೆ ಮುಂದೆ. ನಿನ್ನೆ ಒಂದ್ ಸ್ವಲ್ಪ ಊರ್ಗ್ ಹೋಗೋದಿತ್ತು, ಹಂಗಾಗಿ ನನ್ನ ಕೆಲ್ಸಕ್ಕೆ ಆಗ್ಲಿಲ್ಲ ಅಷ್ಟೇ. ಇನ್ನೂ ಹಾಕಿಲ್ಲಲ್ಲ ಅಂತೇಳಿ ಸೈಟ್ ಕಡೆ ಬಂದ್ ನೋಡಿ ಅವ್ರು ಬೇದಾಡತ್ ಬಿಟ್ಟಿದ್ರಿಪ್ಪ. ಆಗ್ಲಿ ಬಿಡು, ನಾ ಹೇಳ್ತೇನಂತ. ನಿಮ್ ಏಂತಿ ಆಕಿ ಊರ್ಗ್ ಹೋಗಿ ಹೇಳ್ರಿ ಬರ್ತಾ. ದನ ಬಾಯಿ ಹಾಕತ್ ನೋಡ್ರಿ ಗಿಡಕ್. ಏನ್ರಿ ಅಡ್ಡಿಲ್ಲ, ಕೆಲಸ ಚಲೋ ಮಾಡ್ತಾನ ಮನುಷ್ಯ. ಓ, ಕೆಲಸ ಮಾಡೋದ್ರಾಗ 1 ನಂಬರ್, ಭಾರಿ ದುಡಿವಾನ ಅದನ್. ದುಡಿತಾನ ಒಂದು ಬರ, ಕುಡಿತಾನ ರಾತ್ರಿ ಒಂದಿಟ್ಟು, ಆಮೇಲೆ ರೊಕ್ಕ ಸಿಕ್ಕ್ರೆ ಕುಡಿತಾನ ಇಲ್ಲಂತಲ್ಲ, ಆದ್ರೆ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದ್ರ ಹಂಗ ಅದನ್ ಬಿಡು. ಭಾರಿ ಒಳ್ಳೆ ಮನುಷ್ಯ, ಬೆಸ್ಟ್ ಮನುಷ್ಯ ಅದಾನ. ಹಂಗೆ ಕಪ್ಟ ಗಿಪ್ಟ ಎಲ್ಲ ಇಲ್ಲ. ಏನ್ರಿ ಅಲ್ಲಿ ಗೌಡ್ರು ಬರತಾರ ನೋಡ್ರಿ. ಗೌಡ್ರೆ ಆರಾಮದಿರಿ? ಆರಾಮದೇನಪ್ಪ. ಅಲ್ಲ ಮನಿ ಒಟ್ಟು ಇಲ್ಲಿ ಮಠ ಬಂದತ್ತನ್ನ ಹೆಂಗೆ ಕಟ್ಸೋದು? ಈಗ ಒಂದು ಬೋರ್ ಹೊಡ್ಸ್ಕೊಂಡ್ಬಿಡ್ಬೇಕು ಬೇಡ? ಇಲ್ರಿ ಬೋರ್ ಹೊಡಿಸ್ಲಿಲ್ಲ, ಬೋರ್ ಏನು ಹೊಡಿಸ್ಲಿಲ್ರಿ. ಆಗ್ಲಿ ಬಿಡು, ಇಲ್ಲೆಲ್ಲ ನೀರಿಗೆ ಏನು ತೊಂದ್ರೆ ಐತಿ, ಬೇಕಾದಂಗ ಇಲ್ಲೇ ಹೊಲ್ದಾಗ ಬಾವಿನೂ ಐತಿ, ಬೇಕಂತಂದ್ರೆ ಆಮೇಲೆ ನೀರು ಬರ್ತತಿ ಇಲ್ಲಿ, ನೀರಿಂದ ಏನು ಚಿಂತಿಲ್ಲ. ಅಡ್ಡಿಲ್ಲ. ಕ್ವಾಣಿಗಿಣಿ ಹಿಂಬಗ್ಯಾವ. ಒಟ್ಟೆ ಎಷ್ಟು ರೂಮಿನ ಕಟ್ಟಾಕತಿ? 2 ಮಲಗು ಕ್ವಾಣಿ ರೀ, ಒಂದು ಪಡ್ಸಾಲಿ ಹಾಲು ಅಂದ್ರೆ ನಮ್ದು ಅಡಿಗೆ ಮನಿ ರೀ, ಹಿತ್ಲದಾಗ ಒಂದು ಬಚ್ಚಲ ಟಾಯ್ಲೆಟ್ ಮಾಡ್ಬೇಕಂತ ಮಾಡೀನಿ. ವಾಸ್ತು ಅದು ಸರಿ ನಿಂಗೆ ತಿಳ್ಕೊಂಡಿಲ್ಲಪ್ಪ, ಹಂಗೆ ಸುಮ್ಮನೆ ಎತ್ಬೇಕತ್ ಕಟ್ಟಾಕ್ ಹೋಗ್ಬೇಡ. ಅವು ಏನದು ಅದೇನ ಅಂತಾರಲ್ಲಪ್ಪ, ಅದತ್ತಾಗ ನೈಋತ್ಯದ ದಿಕ್ಕಿಗೆ ಟಾಯ್ಲೆಟ್ ಬಚ್ಚಲ, ಆಮೇಲೆ ಈ ನೀರ್ ಹರಿ ಅಂತವೆಲ್ಲ ಮಾಡಬಾರ್ದಂತೆ. ಒಟ್ಟ ಒಂಚೂರು ಕೇಳೇ ಮಾಡಿ, ಹಂಗ ಸುಮ್ಮನೆ ಎತ್ಬೇಕತ್ ಇದ್ ಮಾಡಕ್ ಹೋಗ್ಬೇಡ. ಅಪ್ಪಾರ ವಾಸ್ತು ಬಹಳ ಮುಖ್ಯನ್ರಿ ಮನುಷ್ಯಂದ ಇದಕ್ಕ. ಮುಖ್ಯ ಅಂತಲ್ಲವ ನಾವು ನಂಬಿದಂಗ, ಆದ್ರೂ ವಾಸ್ತು ಪ್ರಕಾರ ಕಟ್ಟೋದೊಂದು ಒಳ್ಳೇದು. ಅದ್ರಾಗೂ ಈ ಟೈಲೆಟ್ ಬಚ್ಚಲ ಇವೆಲ್ಲ ಭಾಳ ವಾಸ್ತು ಪಕ್ಕ ಆಗ್ಬೇಕು, ಇಲ್ಲಾಂದ್ರೆ ಮನುಷ್ಯನ ಆರ್ಥಿಕ ವ್ಯವಸ್ಥೆ ಮ್ಯಾಗೂ ಹೊಡೆದು ಬೀಳ್ತಾವು. ಒಂಥರ ಹೆಂಗಂತಂದ್ರೆ ಒಂಥರ ತೊಂದರೆ ಕೊಡ್ತಿರ್ತಾವ ಇವು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತೇಳಿ. ಅದು ಬಿಡು ಹೋಗ್ಲಿ, ಅದು ಬೇರೆ ಮಾತು. ನೋಡುವ, ನಾ ಹೇಳೋದಾದ್ರೆ ನೀನು ಯಾವುದಕ್ಕೂ ಒಂಚೂರು ಯಾರನ್ನಾರ ತಿಳಿದಂತಾರನ್ನ ಕೇಳ್ರಿ. ಈಗಿದು ಪೂರ್ವ ದಿಕ್ಕಿಗಲ್ಲ ಮಕ ಮಾಡಿ ಕಟ್ತಾ ಇರೋದು? ಹ್ಞೂ ರೀ ಗೌಡ್ರೆ. ಆಗ್ಲಿ ಆಗ್ಲಿ, ಇವತ್ತಿನ ಸೂಟಿಯನ್ನ ನಾಳೆಯಿಂದ ಬರ್ತಾರಂಗಾರ. ಎಷ್ಟು ಕಲಮಿಂದ ಆತಿದೆ? 1 2 3 4 5 6 7 8 9 10 11 12 ಕಾಲಮಿಂದ ಆತನ. ಆದ್ರೂ ಏನನ್ರಿ, ಅವಾಗಿನ ಕಾಲದ ನಿಮ್ಮ ಮನಿಗಳು ಅದಾವಲ್ರಿ ಅಪ್ಪಾರ ಗೌಡ್ರ, ಆ ರೀತಿ ಗಟ್ಟಿ ಬರೋದಿಲ್ಲ ಬಿಡ್ರಿ, ಎಷ್ಟಾದ್ರೂ ಈಗಿನ ಕಟ್ಟಿದ್ವು. ಅವಾಗೆಲ್ಲ ಬ್ಯಾರೆಪ್ಪ, ಅವಾಗೆಲ್ಲ ಮಣ್ಣು ಹುದುಲು ರಾಡಿ ಅಂತ ಕಲಿಸಿ ಕಟ್ತಿದ್ರು. ಅವಾಗಿಂದ ಒಂದೊಂದು ಗಾಡಿ ಒಬ್ಬ ಮನುಷ್ಯನ ತೆಕ್ಕಿಗೆ ಅಂಬರಂಗಿಲ್ಲ ಗೊತ್ತನ. 2 ಮನುಷ್ಯ ಕೂಡಿ ನಿಂತಾಗ ಅಕ್ಕವಲ್ಲ ಅಷ್ಟಷ್ಟು ದಪ್ಪ ಒಂದೊಂದು ಗಾಡಿ ಅದಾವ ನಮ್ಮ ಮನಿವು. ಅವೆಲ್ಲ ಬೇರೆ, ಈಗಿನವ ಬೇರೆ. ಇರ್ಲಿ, ಇವೆಲ್ಲ 9 ಇಂಚಿನ ಗಾಡಿ, 4 ಇಂಚಿನ ಗಾಡಿ, ಹಿಂಗ ಬಿಡು ಹೋಲಿ. ಚಲೋ ಆಗಿತ್ತು, ಚಲೋ ಹಾಲಿ. ನಾನು ಈ ಕಡೆ ಪಂಚಾಯತ್ ಆಫೀಸಿಗೆ ಹೊಂಟಿದ್ದೆ, ಹಂಗ ಕಂಡ್ರಲ್ಲ ಅಂತ ನಿಂತೆ. ಮತ್ತೆ ನಿಮ್ಮ ತಮ್ಮ ಬಂದಾನ? ಏನಿನ್ನೂ ಅಲ್ಲೇ ಹೆಂಡತಿ ಮನ್ಯಾಗ ಅದಾನ? ಹೋಗಿದ್ದೇನಪ್ಪ?
ಇಲ್ರಿ ಗೌಡ್ರ ಅಲ್ಲೇ ಅದಾನ್ರಿ ಪಾಪು ನೋಡ್ಕೊಂಬರಾಕ ನಾವ ಹೊಂಟೇವ್ರಿ ಈಗ ಆಮೇಲೆ ಹೋಕ್ಕೇವ್ರಿ. ಆಗ್ಲಿಪ್ಪ ಹೋಗ್ ಬರ್ರಿ. ಶಾಂತ ಇಲ್ಲೇ ನಿಂತಿಲ್ ನೀನು ತಡ ಆಕತಿ ನಡಿ ಪಟ್ನ ಹೋಗಣ ಮತ್ ಹೊತ್ತಕತಿ ನಿಂತ್ರ ನಡ್ರಿ ಹೋಗೋಣ. ಹಬ್ಬ ಅಂತೂ ಇಂತೂ ನಾವು ಜೀವನದಾಗ ಒಂದು ಮನಿ ಅಂತ ಕಟ್ಟಾಕತ್ತೀವಿ. ಓಹೋ ಶಾಂತಕ ಏನ್ ಮನಿ ನೋಡ್ಕೊತ ನಿಂತು ಬಿಟ್ಟಿಯೇನ? ಹ್ಞೂ ನವ ಸ್ವಂತ ಮನಿ ಕಟ್ತಾ ಇದೇವಿ. ಎಷ್ಟು ನೋಡಿದ್ರು ಕಮ್ಮಿನ ಅಂತ ತಿಳ್ಕೊಂಬಿಡ ನೀನು. ಸರಿ ನಂಗೆ ತಡ ಆತ ರೇಣಕ, ಇನ್ನೇನು ಬರ್ತೇನೆ ಅಂತ. ಮತ್ತೆ ನಾಳೆ ಬಂದಾಗ ಸಿಗ್ತೇನೆ. ನಾ ಹೋಗ್ತೇನೆ. ಬಂದಾಗ ಬಾರ ಒಂದಿಟ್ಟು. ನಾವು ನಾನು ಮನಿ ಬಕ್ಲಕ್ಕಂತ ನಿಂದ್ರಾಕತ್ತಿದ್ವಿ, ನೀ ಕಂಡಲ್ಲ ಚಲೋ ಆತು. ಒಂದ್ ರೀತಿ ನೀವು ಇಲ್ಲಿ ಮನಿ ಕಟ್ಟಾಕತ್ತಿದ್ದ, ನಮಗೂ ಇದ್ರ ಬದ್ರ ಮಾತಾಡಕ್ಕೆ ಅನುಕೂಲ ಆತ. ಹ್ಞೂನವ ಸರಿ ನಾ ಬರ್ತೇನೆ ತಡಿ. ಅಂದ್ರೆ ನಮ್ಮ ವಾರಿಗಿತ್ತಿಗೆ ಕೂಸಾಗಿದ್ದು ಗಂಡ ನೋಡ್ಕೊಂಬರ್ಬೇಕಾಗಿತ್ತು ಅದಕ್ಕೆ. ಓ ಹೌದನ? ಆಗ್ಲಾಗ್ಲಿ ಒಳ್ಳೇದಾಗಲಿ. ಅಡ್ಡಿ ಇಲ್ಲಪ್ಪ. ನಮ್ಮ ಶಾಂತಕರು ಒಂದು ದೊಡ್ಡ ಮನಿನ ಕಟ್ಟಕತ್ರ ಹಂಗ ಹಿಂಗ ಮಾಡ್ಕೊಂತ. ಹೌದು. ಅಲ್ಲ ಗೌಡ್ರು ಏನು ಕಮ್ಮಿ ಅದಾರನ? ಹೌದಾ, ನಂಗೆ ಮೈ ಒಳ್ಳೆ ದುಡಿತಾರ. ನಮ್ನಿ ಕಷ್ಟಪಟ್ಟು ದುಡಿದಕ್ಕೆ ಒಂದು ಮನಿ ಅಂತ ಆವಕ ಬೇಡ. ಅಯ್ಯೋ ಅವ್ರು ಇವ್ರು ಅದಾರಲ್ಲ, ಇವರು ಬಾಯ ಬರೋದಲ್ಲ ಮರ ಇವರು ಯಲ್ಲಪ್ಪ ಗೌಡ್ರು. ಅವರು ಭಾರಿ ಒಳ್ಳೆ ಮನುಷ್ಯ. ಅಯ್ಯೋ ಅವ್ರದ ಕಟ್ಟಿಗೆ ಅಡ್ಡ ಇವ್ರು ತೊಗೊಂಡು ಅಷ್ಟೆಲ್ಲ ದುಡಿದು ಸಾಲ ತೀರಿಸಿ ಮತ್ತು ಜಾಗ ತೊಗೊಂಡು ಒಟ್ಟು ಲೋನು ಮಾಡಿಸ್ಕೊಂಡು, ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಅದು ಇದು ಅಂತೇಳಿ ಒಟ್ಟು ಹೆಂಗೆ ಮಾಡಿ ಒಟ್ಟು ಒಂದು ಮನೆ ಕಟ್ತಾ ಅದಾರ. ಆಗಲಿ ದೊಡ್ಡ ಮನೆ ಒಂದು ಒಳ್ಳೇದಾತ್ ಬಿಡು. ಆಕೆ ಅದಾಳಲ್ಲಕ್ಕಿ ಪದ್ಮ, ಅಯ್ಯೋ ಆಕೆನ ಸ್ವಲ್ಪ ಉರಿತಿದ್ಲನ. ಆಕಿ ಗಂಡ ಏನಾರ ಕಟ್ಟಿಬಿಟ್ಟಿದ್ರೆ ಭಾರಿ ಉರಿತಿದ್ಲು. ಶಾಂತಕ್ಕನ ಗಂಡಲ್ಲ ಕಟ್ಟಾಕತ್ತಿರೋದ. ಹಾಂ ಗೊತ್ತನ? ಹೌದಾ? ಆಕಿನ ನಾನು ಮಾತಾಡ್ಸಲ್ಲ. ಅವತ್ತು ನೀರು ತುಂಬ ಹೊತ್ತನೇ ನಳದಂತೆಲ್ಲ ನನಗೆ ಆಕಿಗೆ ಜಗಳ ಆದಾಗಿಂದ ಆಕಿನ ಮಾತಾಡ್ಸೋದಲ್ಲವ.